ಏಪ್ರಿಲ್ 12ರಂದು ಬೆಳಗ್ಗೆ ಮೂಳೂರು ಅಡ್ಡೂರು ಜೋಡುಕೆರೆ ಕಂಬಳ ಅದ್ದೂರಿಯಾಗಿ ಆರಂಭಗೊಳ್ಳಲಿದ್ದು, ಈ ಬಾರಿಯ ಗುರುಪುರೋತ್ಸವದಲ್ಲಿ ತುಳುನಾಡಿನ ಗಂಡುಮೆಟ್ಟಿನ ಕಲೆಯಾದ ಯಕ್ಷಗಾನಕ್ಕೆ ಪ್ರಾಧಾನ್ಯತೆ ನೀಡಲಾಗಿದೆ. ಸಂಜೆ ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕಂಬಳ ಸಮಿತಿಯ ಅಧ್ಯಕ್ಷ ಇನಾಯತ್ ಅಲಿ ಮಾಹಿತಿ ನೀಡಿದರು. ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಅನೇಕ ಮೆಡಲ್ಗಳನ್ನು ಕಂಬಳದಲ್ಲಿ ಗೆದ್ದಿರುವ ದೂಜ ಕೋಣದ ಹೆಸರಿನಲ್ಲಿ ಕಂಬಳದ ಅಂಚೆ ಚೀಟಿ ಬಿಡುಗಡೆ ಮಾಡಲಾಗುವುದು. ಸುಮಾರು 200ರಷ್ಟು ಕೋಣಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಭಾಗವಹಿಸುವ ಪ್ರತಿ ಕೋಣಗಳಿಗೆ ಬೆಳ್ಳಿಯ ನಾಣ್ಯ ನೀಡಲಾಗುವುದು ಎಂದರು. ಗುರುಪುರ ಕಂಬಳ ನಾಡಿದ 12 ತಾರೀಕಿಗೆ ಬೆಳಿಗ್ಗೆ 8:30 ಗಂಟೆಗೆ ಉದ್ಘಾಟನೆ ಆಗ್ತದೆ. ಈ ಕಾರ್ಯಕ್ರಮದ ಬಗ್ಗೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಇದರಲ್ಲಿ ಕಮಲ ಸಮಿತಿಯ ಪದಾಧಿಕಾರಿಗಳಾದಂತಹ ಮೆಲ್ವಿನ್ ರವರಿದ್ದಾರೆ. ಅದೇ ರೀತಿ ನಮ್ಮ ಕಮಲ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಗೌರವ ಅಧ್ಯಕ್ಷರಾದಂತಹ BL ಪದ್ಮನಾಭರವರಿದ್ದಾರೆ. ನಮ್ಮ ವ್ಯವಸ್ಥಾಪಕರಾದಂತಹ ವಿನಯ್ ಶೆಟ್ಟಿ ಅವರಿದ್ದಾರೆ. ನಮ್ಮ ಇನ್ನೊಬ್ಬ ಕಮಲ ಸಮಿತಿಯ ಟ್ರಸ್ಟಿಯಾದಂತಹ ಸುರೇಂದ್ರ ಕಂಬ್ಲಿ ಅವರು, ಅದೇ ರೀತಿ ಪುರುಷೋತ್ತಮ್ ಚಿತ್ರಾಪುರವರು, ನಮ್ಮ ಸ್ಥಾಪಕ ಅಧ್ಯಕ್ಷರು ಆದಂತಹ ರಾಜ್ಕುಮಾರ್ ಶೆಟ್ಟರು, ಜಯಶೀಲ್ ಅಡ್ಯಂತಾಯರು, ಅದೇ ರೀತಿ ನಮ್ಮ ಕಮಲ ಸಮಿತಿಯ ಮುಂಬೈ ಸಮಿತಿಯ ಅಧ್ಯಕ್ಷರು ಸತೀಶ್ ಶೆಟ್ಟರು, ನಮಗೆ ಮುಂಬೈಯಿಂದ. ಸಮಿತಿಯ ಗೌರವಾಧ್ಯಕ್ಷ ರಾಜ್ಕುಮಾರ್ ಶೆಟ್ಟಿ ಮಾತನಾಡಿ, ಕಂಬಳ ವೀಕ್ಷಿಸಲು ಬರುವ ಪ್ರೇಕ್ಷಕರಿಗೆ ಮಳೆ ಬಂದಲ್ಲಿ ಯಾವುದೇ ಸಮಸ್ಯೆ ಬರದಂತೆ ಜರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದೆ. ಯಕ್ಷಗಾನ ಯಕ್ಷೋತ್ಸವ, ನಮ್ಮ ಯಕ್ಷ ವಸುಂಧರ ಅಂತ ಕಾರ್ಯಕ್ರಮ ಕೂಡ ಅವತ್ತು ನಡೆಯಲಿಕ್ಕೆ, ಬೆಳಿಗ್ಗೆಯಿಂದ ಬೆಳಿಗ್ಗೆ ತನಕ ಇಡೀ ದಿವಸ ಕಾರ್ಯಕ್ರಮ ನಡೆಯಲಿಕ್ಕೆ ಉಂಟು. ಅದು ಸಹ ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನೆ ಆಗಿ ರಾತ್ರಿ ಹೊತ್ತಿಗೆ ತಿಂಕುತಿಟ್ಟಿನ ಯಕ್ಷಗಾನ ಇವರದ್ದು ನಡೆಯಲಿಕ್ಕೆ ಇತ್ತು. ಆನಂತರ ರಾತ್ರಿ ಹೊತ್ತು ಯಕ್ಷಗಾನ ಬಲ್ಲೇರ ಮಿತ್ರ ಮಂಡಳಿ ಬೆಲ್ಮಾನ್ ಅವರಿಂದ ನ್ಯಾಸ ಸಂಪ್ರದಾಯ ಮತ್ತೆ ತಾಳಮದ್ದಲೆ ಮತ್ತೆ ಸಮಾರಂಭ ನಡೆಯಲಿಕ್ಕೆ ಉಂಟು. ಅಹೋರಾತ್ರಿ ಯಕ್ಷಗಾನ ಕೂಡ ಬೆಳಿಗ್ಗೆ ತನಕ ನಡೆಯಲಿಕ್ಕೆ ಉಂಟು. ಯಕ್ಷಪ್ರಭಾರ ಸಾಂಸ್ಕೃತಿಕ ಪ್ರತಿಷ್ಠಾನ ತಂಡ ಇವರಿಂದ ಕಾರ್ಯಕ್ರಮ ನಡೆಯಲಿಕ್ಕೆ ಉಂಟು. ಸಾರ್ವಜನಿಕರಿಗೆ ಅನ್ನದಾನದ ವ್ಯವಸ್ಥೆ ಇದೆ. ಈ ವರ್ಷದ ಕೊನೆಯ ಕಂಬಳವನ್ನು ಮಾದರಿಯಾಗಿ ನಡೆಸುವ ನಿಟ್ಟಿನಲ್ಲಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪುರುಷೋತ್ತಮ ಚಿತ್ರಾಪುರ, ಗುರುಪುರ ಬ್ಲಾಕ್ ಅಧ್ಯಕ್ಷ ಸುರೇಂದ್ರ ಕಂಬಳಿ, ಮೆಲ್ವಿನ್, ಯಶವಂತ್ ಶೆಟ್ಟಿ, BL ಪದ್ಮನಾಭ, ವಿನಯ್ ಶೆಟ್ಟಿ, ಸತೀಶ್ ಶೆಟ್ಟಿ, ಜಯಶೀಲ ಅಡ್ಯಂತಾಯ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು. Thank you. Ajanta Business Center provides comfortable space where work gets done with more ease. A friendly environment means less of stress, more of teamwork. Sir? Every detail at Ajanta is thoughtfully managed, making our work much easier and more enjoyable. When employees work in harmony, it creates an environment where everyone thrives, allowing us to achieve the best of work with maximum effectiveness. Invest in workspaces managed by Vertex. Invest smart. Invest in Mangaluru.